ಇದು ಸಿಂಶಾ ರಿವರ್ಗೆ ತೀರ ಹತ್ರ ಹೋಗಿರೋ ಅಂತ ಒಂದು 300 ಮೀಟ್ರಲ್ಲಿ ನೀರಾವರಿ ಬೆಳೆದಿರುವಂಥ 1 ಎಕರೆ 4 ಕುಂಟೆ ಪಟ್ಟ 10 ಕುಂಟೆ ಖರಾಬು ಬ್ಲ್ಯಾಕ್ ಸಾಯಿಲು. ಇಲ್ಲಿ ಅಕ್ಕಪಕ್ಕ ನೋಡ್ಬೋದು. ಇಲ್ಲಿ ಪಕ್ಕದವರು ಅದ್ಬಸ್ ಮಾಡಿಸ್ಕೊಂಡು ಬೇಲಿ ಹಾಕ್ಕೊಂಡಿದ್ದಾರೆ. ಇದು ಕೂಡ ಒಂದು ಸಣ್ಣ ಆಕಾಶ ರಸ್ತೆ. ಇದು 8 ಅಡಿ ರೋಡ್. ಇದು ಇಲ್ಲಿ 1 ಎಕರೆ 4 ಕುಂಟೆ ಕೂತ್ಕೊಂಡ್ರೆ ಇನ್ನೊಂದು 1.5-2 ಎಕರೆ ಬ್ಯಾಕ್ ಸೈಡು ಮಾಡ್ಕೊಂಡು ಹೋಗ್ಬೋದು. ಇಲ್ಲೇನು ಕಾಣಿಸ್ತಾ ಇದೆ ಖಾಲಿ ಜಾಗ, ಇದು ಅಪ್ಪ ಲೆವೆಲ್ಗೂ ಹೋಗುತ್ತೆ. ಇದರಿಂದ ಹಿಂದೆ ಇನ್ನೂ 1ರಿಂದ 1 ಎಕರೆ ಎಕ್ಸ್ಟ್ರಾ ಜಾಗ ಸಿಗುತ್ತೆ. ಈ ಥರ ಎಂಟ್ರೆನ್ಸ್ ಇದು ನೋಡಿ. ಪಕ್ಕದವರು ಅಳತೆ ಎಲ್ಲ ಮಾಡಿಸ್ಕೊಂಡು ಬೆಲೆ ಹಾಕ್ಕೊಂಡಿದ್ದಾರೆ. ಈ ಥರ ರೋಡು ಒಂದು 300 ಮೀಟ್ರಷ್ಟು. ಸೊ ತಾರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು 1 ಕಿಲೋಮೀಟ್ರ್ ಅಂದರೆ ಅದರಲ್ಲಿ 700 ಮೀಟ್ರ್ 33 ಅಡಿ ರೋಡು, ಒಂದು 350-400 ಮೀಟ್ರಷ್ಟು. ಈ ಥರ 20 ಅಡಿ ರೋಡು. ಇದು ಇದೇ ಎಂಟ್ರೆನ್ಸ್. ಇದಕ್ಕೆ ಅದು ಕಂಟಿನ್ಯೂಟಿ ಇರುವಂಥ ರೋಡು ನೋಡಿ. ಪಕ್ಕದವರು ಇಲ್ಲಿ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅವ್ರದ್ದೇನೆಂದರೆ ಅಳತೆ ಅದು ಬಸ್ತು ಮಾಡಿಸ್ಕೊಂಡಿದ್ದಾರೆ. ಇದು ಪಟಾಲೆಂಡ, ಇದು ದಾರಿನ ಇದು ಇದು ಇದೆಲ್ಲ ಅವರ ಬಸ್ಸದು. ಇದು ಹಳ್ಳ. ಇದು ಇದೆಲ್ಲ ಬೇರೆಯವರು ಇಲ್ಲಿ ಕೂತ್ಕೋತು ಅಂತಂದರೆ ಇನ್ನೂ 1.5 ಇದ್ರ ಜೊತೆಗೆ ಲಾರ್ಜ್ ಸ್ಕೇಲಲ್ಲಿ ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಒಳ್ಳೆ ನೀರಾವರಿ ಬೆಲ್ಟು. ಬೆಂಗಳೂರಿಂದ 85 ಕಿಲೋಮೀಟ್ರು. ಮಳವಳ್ಳಿ ತಾಲೂಕು. ಸಿಂಶಾ ನದಿಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ನಲ್ಲ, ಅಟ್ಯಾಚ್ ಅಲ್ಲ, ಹತ್ತಿರ ಇದೆ ಅಂತೇಳಿ. 1 ಎಕರೆ 4 ಕುಂಟೆ. ಅದಕ್ಕೆ ಈ ಥರ ರೋಡು ಒಂದು 650 ಮೀಟ್ರ್ ಈ ಥರ ರೋಡು. ಆಮೇಲೆ 350 ಮೀಟ್ರ್ 16 ಅಡಿ ರೋಡು. ಇದು ಪಕ್ಕದಲ್ಲೊಂದು ವಿಶಾಲವಾದ ದೊಡ್ಡ ಕೆರೆ ಅಟ್ಯಾಚ್ ಆಗಿರ್ತದೆ. ಇಲ್ಲಿ ಇದೆಲ್ಲ ಕಾವೇರಿ ಬೆಲ್ಟು. ನೀರಿಗೇನು ಸಮಸ್ಯೆ ಇಲ್ಲ. ಇದೇ ಥರ 30 ಅಡಿ ರೋಡು, ಒಂದು 650-700 ಮೀಟ್ರು, ಒಂದು 350 ಮೀಟ್ರು. ಅಲ್ಲಿಂದ 16 ಅಡಿ ಸಬ್ ರೋಡು.